Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪರ್ಸನ್ ಯಾಕೆ ಏನು ಆಕ್ಷನ್ಸ್ ತಗೊಳ್ತಿಲ್ಲ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆನಾ? ನೋಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಅವರ ರಿಲೇಶನ್ಶಿಪ್ ಅಲ್ಲಿ ಯಾಕೆ ಏನು ಚೇಂಜಸ್ ಇಲ್ಲ ಅಂಡ್ ಆಕ್ಷನ್ಸ್ ತಗೊಳ್ತಿಲ್ಲ, ಏನ್ ರೀಸನ್ ಇದೆ? ಓಕೆ, ಸಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಇಲ್ಲಿ. ಬಟ್ ಇಲ್ಲಿ ಏನಂತಂದ್ರೆ ಒಂಥರ ಮಿಸ್ಕಮ್ಯುನಿಕೇಶನ್ಸ್ ಜಾಸ್ತಿ, ಬರೀ ನೆಗೆಟಿವ್ ಥಾಟ್ಸ್ ಅಂಡ್ ನೆಗೆಟಿವ್ ಟಾಕ್ಸ್ ಸಹ ಜಾಸ್ತಿ ಇಲ್ಲಿ. ಬರೀ ಏನಂದ್ರೆ ಏನು ಪಾಸಿಟಿವ್ ಆಗಿ ಮಾತಾಡ್ತಿಲ್ಲ ಇಲ್ಲಿ. ಇಲ್ಲಿ ಇದೇ ರೀತಿ ಕಂಟಿನ್ಯೂ ಆಯ್ತು ಅಂತಂದ್ರೆ ಈ ರಿಲೇಶನ್ಶಿಪ್ ಖಂಡಿತ ಇಲ್ಲಿ ಬ್ರೇಕಪ್ ಆಗುತ್ತೆ, ಎಂಡ್ ಆಗುತ್ತೆ. ಇಲ್ಲಿ ಸಿಚುವೇಶನ್ಸ್ ಏನೇ ಇರ್ಬೋದು, ಬಟ್ ಇಲ್ಲಿ ನಮ್ಮ ಪರ್ಸನ್ ಜೊತೆಲಿ ನಾವು ಪಾಸಿಟಿವ್ ಆಗಿ ಮಾತಾಡ್ಬೇಕು. ಈವನ್ ಆ ಪರ್ಸನ್ ಅಷ್ಟೇ, ನಾನು ನಿಮ್ಗೆ ಹೇಳ್ತಿಲ್ಲ, ಆ ಪರ್ಸನ್ ಸಹ ನಾನು ಪಾಸಿಟಿವ್ ಆಗಿ ಮಾತಾಡ್ಬೇಕು, ಕ್ಲಾರಿಟಿ ಕೊಡ್ಬೇಕು. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಏನು ಅಂತಂದ್ರೆ, ನಿಮಗೆ ಅವ್ರ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಇಲ್ಲಿ, ಬಟ್ ಅವ್ರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಿಲ್ಲ ಇಲ್ಲಿ. ಸೊ ಓನ್ಲಿ ಇಲ್ಲಿ ಪರ್ಸನ್ ಆಕ್ಷನ್ಸ್ ಅನ್ನೋದು ತಗೊಳ್ತಿಲ್ಲ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಅಂಡ್ ಇವರು ಸಪೋಸ್ ಒಂದ್ ಟೈಮ್ ಏನಾದ್ರು ಒಂದು ಡಿಸೈಡ್ ಮಾಡೋಣ ಅಂತ ಬಂದಾಗ ನೀವೇ ಸ್ಟಾಪ್ ಮಾಡ್ತಾ ಇದ್ದೀರಾ ಇಲ್ಲಿ, ಬಿಕಾಸ್ ನಿಮ್ಗೆ ಥರ್ಡ್ ಪಾರ್ಟಿ ಬಗ್ಗೆ ಕ್ಲಾರಿಟಿ ಬೇಕಿದೆ. ಮುಂದೆ ಮದ್ವೆ ಆದ್ಮೇಲೆ ಆಗಿರ್ಬೋದು, ಲೈಫ್ ಸೆಟಲ್ಡ್ ಆದ್ಮೇಲೆ ಅವರಿಂದ ಏನು ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀವು ಥರ್ಡ್ ಪಾರ್ಟಿ ಬಗ್ಗೆ ಇಲ್ಲಿ ಕ್ಲಾರಿಟಿ ಕೇಳ್ತಾ ಇದ್ದೀರಾ, ಬಟ್ ಇವರು ಕೊಡ್ತಿಲ್ಲ ಇಲ್ಲಿ. ಸೊ ಅದ ಕಾರಣಕ್ಕೆ ಈ ಪರ್ಸನ್ ಅವ್ರ ಲೈಫಿಗೆ ಅಷ್ಟೇ ಅವರು ಕಾನ್ಸಂಟ್ರೇಟ್ ಕೊಡ್ತಿದ್ದಾರೆ, ಎಂಡ್ ಮಾಡೋ ಕಡೆ ನೋಡ್ತಿದ್ದಾರೆ ಈ ರಿಲೇಶನ್ಶಿಪ್ ನ. ತುಂಬಾ ಜನ ಇಲ್ಲಿ ಎಂಡ್ ಮಾಡೋದ್ರ ಕಡೆ ನೋಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಇಲ್ಲಿ. ಪದೇ ಪದೇ ಜಗಳ ನಿಮ್ಮಿಬ್ರಲ್ಲೂ, ಡಿಲೇ ಅನ್ನೋದು ಜಾಸ್ತಿ ಆಗ್ತಿದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಅಂಡ್ ನಿಮಗೆ ಅನ್ಸ್ತಿದೆ ಎಲ್ಲೋ ಒಂದ್ ಕಡೆ ಒಂದ್ ಫೀಲಿಂಗ್, ಇವ್ರು ನನ್ಗೆ ಮೋಸ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ಬಿಟ್ರು ಈ ಪರ್ಸನ್, ಬಿಕಾಸ್ ಇವ್ರು ನ್ಯೂ ಬಿಗಿನಿಂಗ್ ಅನ್ನೋದು ಥರ್ಡ್ ಪಾರ್ಟಿ ಕಡೆ ಮಾಡಿದ್ದಾರೆ ಈ ಪರ್ಸನ್. ಅದು ನಿಮಗ್ ಗೊತ್ತಿದೆ, ಓಕೆನಾ? ಸೊ ನಿಮಗೆ ಕನ್ಫ್ಯೂಷನ್ಸ್, ಕ್ಲಾರಿಟಿ ಇಲ್ಲ ಥರ್ಡ್ ಪಾರ್ಟಿ ಬಗ್ಗೆ, ಆರ್ಎಲ್ಸ್ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಆರ್ಎಲ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಅಂದ ಕೂಡಲೇ ಯಾರೋ ಇನ್ನೊಬ್ರು ನಿಮ್ ಪ್ಲೇಸ್ಗೆ ಬಂದಿದ್ದಾರೆ. ಕೆಲವು ಇರ್ಬೋದು, ಇನ್ ಕೆಲವು ಬಂದು ಅವ್ರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಅವ್ರ ಕಲೀಗ್ಸ್ ಆಗಿರ್ಬೋದು, ಅಥವಾ ತುಂಬಾ ಹತ್ರದ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ ಮ್ಯೂಚುವಲ್ ಫ್ರೆಂಡ್ಸೇ ಇರ್ಬೋದು ಇಲ್ಲಿ, ಅಥವಾ ಅವ್ರ ಫ್ಯಾಮಿಲಿ ಸಹ ಆಗಿರ್ಬೋದು. ಓಕೆನಾ? ಥರ್ಡ್ ಪಾರ್ಟಿ ಅಂದ ಕೂಡಲೇ ಇನ್ಯಾರೋ ನಿಮ್ ಪ್ಲೇಸಿಗೆ ಬಂದಿರೋರು ಖಂಡಿತ ಅಲ್ಲ, ಅದರಲ್ಲಿ ಏನ್ ಬೇಕಾದ್ರೂ ಇರುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಅನ್ನೋದು ಜಾಸ್ತಿ, ಸಮಾಧಾನದಿಂದ ಇರಕ್ ಆಗ್ತಿಲ್ಲ ನಿಮ್ಗೆ. ನಿಮಗೆ ಏನು ಗೊಂದಲ ಅಂತಂದ್ರೆ, ಮುಂಚೆ ನಮ್ ಪ್ರೀತಿ ತುಂಬಾ ಚೆನ್ನಾಗಿತ್ತು, ಬಟ್ ಈಗ ಆ ರೀತಿ ಇಲ್ಲ, ಇದು ಹೋಗ್ತಾ ಹೋಗ್ತಾ ಕೆಡ್ತಿದೆ ತುಂಬಾ. ಬಟ್ ಇಲ್ಲಿ ಸ್ಟೇ ಆಗಿರಕ್ಕೂ ಆಗ್ತಿಲ್ಲ, ಬಿಟ್ಟು ಹೋಗಕ್ಕೂ ಆಗ್ತಿಲ್ಲ. ನಿಮ್ಗೆ ಜಸ್ಟಿಸ್ ಆಗ್ತಿಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಬಿಕಾಸ್ ನಿಮ್ಗಿಲ್ಲಿ ಏನು ಅಂದ್ರೆ, ನಾನು ಇಷ್ಟು ಜೆನ್ಯೂನ್ ಆಗಿದ್ದೀನಲ್ಲ, ಯಾಕೆ ಈ ಪರ್ಸನ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ? ನಿಮ್ಗೆ ಇನ್ನೊಂದು ಡೌಟ್ ಏನಂದ್ರೆ, ಆ ಪರ್ಸನ್ಗೆ ತುಂಬಾ ಆಪ್ಷನ್ಸ್ ಇಲ್ಲ ಇದೆಯೇನೋ, ಈ ತರ ನೀವು ಯೋಚನೆ ಮಾಡಿ 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 ಈ ನಡುವೆ ನೀವು ತುಂಬಾ ಸೈಲೆಂಟ್ ಆಗಿದ್ದೀರಾ.
ಅಂಡ್ ಈಗೋ ಅನ್ನೋದು ನಿಮಗ್ ಜಾಸ್ತಿ ಆಗ್ತಿದೆ. ಆ ಪರ್ಸನ್ಗೂ ಈಗೋ ಅನ್ನೋದಿದೆ, ಬಟ್ ಜೊತೆನಲ್ಲಿ ನಿಮ್ಗೂ ಈಗೋ ಅನ್ನೋದು ಜಾಸ್ತಿ ಆಗ್ತಿದೆ. ಅಂಡ್ ನಿಮ್ ಫೀಲಿಂಗ್ಸ್ ನ ನೀವು ಸರ್ಪ್ರೈಸ್ ಮಾಡ್ಕೊಳ್ತಿದೀರಾ. ಓಪನ್ ಅಪ್ ಆಗಿ ಮಾತಾಡಕ್ ಆಗ್ತಿಲ್ಲ ಈ ಪರ್ಸನ್ ಜೊತೆಲಿ. ಏನು ಶೇರಿಂಗೇ ಇಲ್ಲ ನಿಮ್ಮಿಬ್ರಲ್ಲೂ ಈಗ ಮುಂಚೆ ಕಂಪೇರ್ ಮಾಡಿದ್ರೆ. ಯೂನಿವರ್ಸ್ ಕ್ಲಾರಿಫೈ ಮಾಡಿ. ನಿಮಗೆ ಈ ಪರ್ಸನ್ ಬೇಕು, ಮದ್ವೆ ಆಗ್ಬೇಕು, ಅವ್ರ ಜೊತೆನಲ್ಲಿ ಲೈಫ್ ಲೀಡ್ ಮಾಡ್ಬೇಕು. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರು ಬೇಕಾಗಿ ಏನೋ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ನಿಮ್ಗೊಂದ್ ಕೆಲ್ಸ ಆಗಿದೆ ಈಗ. ಅವ್ರಿಗೆ ಗೊತ್ತಿಲ್ದಾಗೆ ನೀವ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ ಫ್ಯಾಮಿಲಿ ಜೊತೆಲಿ ನೀವು ಚರ್ಚೆ ಸಹ ಮಾಡಿರ್ಬೋದು. ಓಕೆನಾ? ಬಟ್ ಇಲ್ಲಿ ಏನು ಜಸ್ಟಿಸ್ ಆಗ್ತಿಲ್ಲ ಅನ್ನೋದು ಕಾಣ್ತಾ ಇದೆ. ಅಂಡ್ ನೀವೇನಾದ್ರೂ ಹೇಳಿದಾಗ ಆ ಪರ್ಸನ್ ಹೇಳೋ ಮಾತು ಕೇಳೋ ತರ ಇರ್ತಾರೆ, ಬಟ್ ಸಡನ್ ಆಗಿ ಜಗಳ ಆಗ್ತಾ ಇರತ್ತೆ, ಡಿಲೇ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಏನೋ ಒಂದು ಪ್ಲಾನ್ ಮಾಡ್ತೀರಾ, ಬಟ್ ಅಲ್ಲಿ ಡಿಲೇಸ್ ಆಗೋದಿಲ್ಲ, ಆ ಪ್ಲಾನ್ ವರ್ಕ್ ಆಗೋದಿಲ್ಲ. ಓಕೆನಾ? ಅಂಡ್ ನಿಮಗ್ ಅನ್ಸೋದು ಈ ಪರ್ಸನ್ ಎಲ್ಲೋ ಬೇಕಾಗಿ ಮಾಡ್ತಾ ಇದಾರೆ. ಅಂಡ್ ನಿಮ್ ಟೈಮ್ ಎಲ್ಲ ಇವ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲೇ ನೀವು ವೇಸ್ಟ್ ಮಾಡ್ತಾ ಇದೀರಾ ಇಲ್ಲಿ. ಸೊ ನೀವೇ ನೋ ಕಾಂಟ್ಯಾಕ್ಟ್ಗೂ ತಗೊಂಡ್ ಬರ್ತೀರಾ ಈ ರಿಲೇಶನ್ಶಿಪ್ ನ, ಬಟ್ ನೀವೇ ಕಾಂಟ್ಯಾಕ್ಟ್ ಸಹ ಮಾಡ್ತೀರಾ. ಬಿಕಾಸ್ ನಿಮ್ಗೆ ಇಲ್ಲಿ ಬಿಟ್ಟಿರಕ್ ಆಗ್ತಿಲ್ಲ. ಹಾಗಂತ ಈ ಪರ್ಸನ್ ತಗೊಂಡ್ ನೀವು ಇರಕ್ಕೂ ರೆಡಿ ಇಲ್ಲ ನೀವು. ಬಿಕಾಸ್ ಅವ್ರು ಮಾಡಿರೋ ಮೋಸಗಳಾಗಿರ್ಬೋದು, ಮುಂಚೆ ನೀವ್ ಇದ್ದಂತ ಕ್ಲಿಯರ್ ಮೈಂಡ್ ಈಗ ನಿಮ್ಗೆ ಇಲ್ಲ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ನಿಮ್ಗೆ ಅನ್ಸುತ್ತೆ ಹೊಸದಾಗಿ ಏನಾದ್ರು ಆಕ್ಷನ್ಸ್ ತಗೊಳ್ತಾರ, ಈ ಪರ್ಸನ್ ಚೇಂಜ್ ಆಗಿ ಬರ್ತಾರ ಅಂತ. ಬಟ್ ಸದ್ಯಕ್ಕಂತೂ ಇಲ್ಲ ಆಕ್ಷನ್ಸ್ ಅನ್ನೋದು. ಓಕೆನಾ? ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನಿಮಗ್ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಪರ್ಸನ್ ಬಗ್ಗೆ ಯಾರೋ ಹೇಳ್ಕೊಡ್ತಾ ಇದಾರೆ, ಇವ್ರು ಅವ್ರ ಮಾತನ್ನ ಕೇಳ್ತಾ ಇದಾರೆ ಅನ್ನೋದೇ ನಿಮ್ಗೆ. ಖಂಡಿತ ಆ ಪರ್ಸನ್ ಇದೆ. ಅಂಡ್ ನಿಮ್ ಕಡೆ ಈ ಪರ್ಸನ್ ನೋ ಕಾಂಟ್ಯಾಕ್ಟ್ ಮಾಡಿರೋದಿದೆ, ವಾಕ್ ಅವೇ ಮಾಡಿರೋದಿದೆ ನಿಮ್ ಲೈಫ್ ಇಂದ ಬಿಟ್ಟೋಗಿ ಆಗಾಗ. ಸೊ ಈ ರೀತಿ ಮಾಡಿ ನಿಮ್ಮನ್ನ ಕನ್ಫ್ಯೂಷನ್ಗೆ ತಳ್ಬಿಟ್ಟಿದ್ದಾರೆ. ಈಗ ಅವ್ರು ಮೋಸ ಮಾಡ್ತಾರೋ ಬಿಡ್ತಾರೋ ಫ್ಯೂಚರ್ ನಿಮಗೆ ಗೊತ್ತಿಲ್ಲ, ಬಟ್ ಈಗ ನಿಮ್ ಮೈಂಡ್ ಅಲ್ಲಿ ಒಂದು ಸ್ಟ್ರಾಂಗ್ ಇಂಟೆನ್ಷನ್ ಆಗಿರ್ಬೋದು, ಆ ಥಾಟ್ಸ್ ಏನಿದೆ ಅಂತಂದ್ರೆ ಇವ್ರು ನಂಗೆ ಮೋಸ ಮಾಡ್ತಾ ಇದ್ದಾರೆ. ಸಿ ಅದು ಸಹ ಇಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಆ ನೆಗೆಟಿವ್ ಥಾಟ್ಸ್ ನ ನೀವು ಪಾಸಿಟಿವ್ ಥಾಟ್ಸ್ಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಬಟ್ ಇಲ್ಲಿ ಇನ್ಫ್ಲೂಯೆನ್ಸ್ ಇರೋದಂತೂ ಕನ್ಫರ್ಮ್ ಇದೆ. ಯಾರೋ ಇವ್ರಿಗೆ ಹೇಳ್ಕೊಡ್ತಿರೋದು ಕನ್ಫರ್ಮೇಶನ್ ಇದೆ. ಮೇ ಬಿ ನಿಮ್ಗೂ ಗೊತ್ತಿರ್ತಾರೆ ಆ ಪರ್ಸನ್ ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಿರೋರು ಯಾರು ಏನು ಅಂತ. ಸೊ ನಿಮ್ಗೆ ಈಗ 50-50 ಗೊಂದಲ ನಿಮ್ಗೆ. ಇವರು ವಾಕ್ ಅವೇ ಮಾಡ್ತಾರೆ, ಯಾವಾಗ್ಲೋ ಬರ್ತಾರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಯಾವಾಗ್ಲೋ ಬರ್ತಾರೆ. ಇದು ಯಾವಾಗ ಮತ್ತೆ ಹ್ಯಾಪಿ ಫ್ಯಾಮಿಲಿ ಆಗುತ್ತೆ? ಇದು ಒಂದು ಬ್ಯಾಲೆನ್ಸಿಗೆ ಯಾವಾಗ ಬರುತ್ತೆ? ಸೊ ಸದ್ಯಕ್ಕಂತೂ ನಿಮ್ ಪರ್ಸನ್ ಆಕ್ಷನ್ಸ್ ತಗೊಳ್ಳೋ ಇದ್ರಲ್ಲಿ ಇಲ್ಲ. ಬಿಕಾಸ್ ನಿಮ್ ಇಬ್ರು ಮಧ್ಯದಲ್ಲಿರೋ ಈ ಗಲಾಟೆಗಳು ಇದೆಲ್ಲ ಇನ್ನೂ ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ. ಬಟ್ ಇಲ್ಲಿ ಯಾರಾದ್ರೂ ಒಬ್ರು ಸೈಲೆಂಟ್ ಆಗ್ಬೇಕು. ಇವನ್ ನೀವು ಸೈಲೆಂಟ್ ಆಗ್ತಿದ್ದೀರಾ ಈಗೀಗ. ಬಟ್ ಅಥವಾ ಕೂತು ಒಂದು ಕಾನ್ವರ್ಸೇಷನ್ ಮಾಡಿ ನೀವು ಮುಂದೆ ಬರ್ಬೇಕು. ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಈ ಪರ್ಸನ್ ಅಂತೂ ಈಗ ಕ್ಲಾರಿಟಿ ಕೊಡೋದಕ್ಕೆ ರೆಡಿ ಇಲ್ಲ, ಅಂಡ್ ಆ ಪರ್ಸನ್ ಓಪನ್ ಅಪ್ ಆಗೋದಕ್ಕೂ ರೆಡಿ ಇಲ್ಲ. ಈಗ ಸುಮ್ನೆ ಬರೀ ಬೇಜಾರುಗಳೇ ನಡೀತಾ ಇದೆ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ.
ನಿಮಗೇನಂದ್ರೆ ಯಾರೋ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರು ಸರಿ ಹೋಗ್ಲಿ ಅನ್ನೋದು ನಿಮಗೆ. ಓಕೆನಾ? ಬ್ಯಾಲೆನ್ಸ್ ಇಲ್ಲ ಇಲ್ಲಿ. ಸೊ ನೀವು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ ಲೈಫಿಗೆ ನೀವು ಬ್ಯಾಲೆನ್ಸ್ ತಂದ್ಕೊಳ್ಳಿ. ಇವ್ರಿಗೆ ವೆಯ್ಟ್ ಮಾಡ್ಕೊಂಡು ನೀವು ಟೈಮ್ನ ವೇಸ್ಟ್ ಮಾಡೋ ಬದಲು ನಿಮ್ ಲೈಫಿಗೆ ನೀವು ಬ್ಯಾಲೆನ್ಸ್ ತಂದ್ಕೊಂಡು ಇನ್ನೇನು ಹೊಸ್ದಾಗಿ ಏನ್ ಮಾಡ್ಬೋದು ಅಲ್ಲಿ ನೀವು ಬ್ಯುಸಿ ಆಗೋದಕ್ಕೆ ಟ್ರೈ ಮಾಡಿ. ಓಕೆನಾ? ನಿಮ್ಗೆ ಬೇಗ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅಷ್ಟೇ ಬೇಗ ಅದು ವ್ಯಾನಿಷ್ ಆಗ್ಬಿಡುತ್ತೆ. ಸೊ ಆ ರೀತಿ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ನೀವು. ಓಕೆನಾ? ಆದಷ್ಟು ಕ್ಲಾರಿಟಿ ನೀವೇ ತಗೊಳ್ಳಿ. ನಿಮ್ ಲೈಫಿಗೆ ಏನ್ ಬೇಕು ಅಂತ ಕ್ಲಾರಿಟಿ ತಗೊಂಡು ನೀವು ಮುಂದೆ ಬನ್ನಿ. ಓಕೆನಾ? ಓಕೆ ಗಾಯ್ಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.